ಮತ್ತೆ ರಾಜಕೀಯದ ಅಖಾಡದಲ್ಲಿ ಅನಂತ್ ಕುಮಾರ್ ಪ್ರತ್ಯಕ್ಷ ಆಗಿದ್ದಾರೆ. ಉತ್ತರ ಕನ್ನಡ ಲೋಕಕಣದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ್ದಾರೆ ಅನಂತ್ ಕುಮಾರ್ ಹೆಗಡೆ. 3 ವರ್ಷದ ಬಳಿಕ ಮಾಧ್ಯಮಗಳ ಮುಂದೆ ಅನಂತ್ ಕುಮಾರ್ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಅನಂತ್ ಕುಮಾರ್ ಹೆಗಡೆ. ಆ ಮೂಲಕ ಸಕ್ರಿಯ ರಾಜಕಾರಣಕ್ಕೆ ಮರಳುತ್ತಾರ ಅನ್ನೋ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಬಿಜೆಪಿಗೆ ಮುಂದಿನ ದಿನ ಭವಿಷ್ಯ ಇದೆ ಅಂತ ಅನಂತ್ ಕುಮಾರ್ ಹೆಗಡೆ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಬಗ್ಗೆಯೂ ಕೂಡ ಇದೇ ಸಂದರ್ಭದಲ್ಲಿ ಅವರು ಮಾತಾಡಿದ್ದಾರೆ. ನಾನು ರಾಜಕೀಯದಿಂದ ದೂರ ಇದ್ದೆ. ಚುನಾವಣೆ ರಾಜಕಾರಣದಿಂದ ಮತ್ತು ಪಕ್ಷದ ರಾಜಕಾರಣದಿಂದ ಎಲ್ಲ ಕಡೆಯಿಂದನೂ ದೂರ ಇದ್ದೆ. ಕ್ಷೇತ್ರದ ಅಭಿವೃದ್ಧಿಯ ಕೆಲಸಗಳಲ್ಲಿ ಯಾವುದನ್ನು ಮಾಡಬೇಕು ಅಷ್ಟು ಬಿಟ್ಟು ಹೊರತಾಗಿ ಯಾವುದೇ ರಾಜಕಾರಣದ ಚಟುವಟಿಕೆಯಲ್ಲಿ ನಾನು ಭಾಗವಹಿಸ್ತಿರಲಿಲ್ಲ ಕಳೆದ ಕೆಲವು ವರ್ಷಗಳಿಂದ. ಅದಕ್ಕೆ ನನ್ನ ಆರೋಗ್ಯದ ಸಮಸ್ಯೆನೂ ಇತ್ತು ಮತ್ತು ಬೇರೆ ಬೇರೆ ವೈಯಕ್ತಿಕ ಕಾರಣಗಳಿಂದ ಮುಂಚಿಂದನೂ ಕೂಡ ಹೇಳ್ತಾ ಬಂದಿದ್ದೆ. ನಾನು ಚುನಾವಣಾ ರಾಜಕಾರಣದಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಬಂದಿದ್ದೆ. ಅದೇ ಪ್ರಕಾರದಲ್ಲಿ ನಾನು ನಡ್ಕೊಂಡಿದ್ದೆ ಕೂಡ. ಆದರೆ ಇತ್ತೀಚಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆ ಮುಗಿದ ನಂತರದಲ್ಲಿ ಕಾರ್ಯಕರ್ತರಿಂದ ತುಂಬ ಬಲವಾದಂಥ ಬೇಡಿಕೆಗಳು ಬರ್ತಾ ಇದೆ, ವಾಪಸ್ ನಿಲ್ಲಬೇಕು ಅಂತ. ಕಾರಣಗಳಿತ್ತು. ನಾನು ರಾಜಕಾರಣ ಬೇಡ ಅಂತ ಹೇಳಬೇಕಾದ್ರೂ ಕೂಡ ಬಲವಾದ ಕಾರಣ ಇತ್ತು. ಇದಕ್ಕೆ ಯಾವುದೇ ಹೊರಗಿನ ಯಾವುದೇ ಕಾರಣಗಳಿರಲಿಲ್ಲ, ನನ್ನದೇ ವೈಯಕ್ತಿಕ ಕಾರಣಗಳಿದ್ದವು. ಸೊ ನೋಡಬೇಕು, ಇನ್ನು ಮುಂದಿನ ದಿವಸದಲ್ಲಿ ಬದಲಾಗ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿ, ರಾಜಕಾರಣದ ಸನ್ನಿವೇಶಗಳಲ್ಲಿ ಸಮಯ ಹೇಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನು ನೋಡಬೇಕಷ್ಟೇ. ಯಾವುದೋ ಕೆಲವೊಂದು ಸಣ್ಣ ಪುಟ್ಟ ಕಾರಣಗಳಿಂದ ಸ್ವಲ್ಪ ಹಿನ್ನಡೆ ಆಗಿರ್ಬೋದು. ಪಕ್ಷ ಗಟ್ಟಿಯಾಗಿದೆ ಮತ್ತು ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಪಕ್ಷ ಗೆಲ್ಲತ್ತೆ. ಇಲ್ಲಿ ತನಕನೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮಿಂದ ಯಾವುದನ್ನೂ ನಿರೀಕ್ಷಣೆ ಮಾಡಿಲ್ಲ. ಯಾವ ಕೆಲಸ ಕಾರ್ಯಗಳ ಬಗ್ಗೆ ಏನಿಲ್ಲ. ಅದರಿಂದ ರೀತಿಯ ವಿಚಿತ್ರ ಪ್ರೀತಿ ಅದು. ಆ ಒಂದು ಸಂಬಂಧಗಳೇ ಬೇರೆ. ಆ ಸಂಬಂಧಗಳನ್ನು ನಾವು ಮಾತಿನಲ್ಲಿ ತೂಕ ಮಾಡಲಿಕ್ಕಾಗೋದಿಲ್ಲ. ಸೊ ಅವರೆಲ್ಲರ ಭಾವನೆಗಳು, ಅವರೆಲ್ಲರ ಪ್ರೀತಿ, ವಿಶ್ವಾಸ ಮುಂದಿನ ದಿವಸದಲ್ಲಿ ಅದು ಹೇಗೆ ಬದಲಾವಣೆ ಆಗತ್ತೆ, ಏನೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಗೊತ್ತಿಲ್ಲ. ಅವರೆಲ್ಲರ ಭಾವನೆಗಳಿಗೆ, ಪ್ರೀತಿಗೆ ನಾನು ಅತ್ಯಂತ ಕೃತಜ್ಞತೆಯಿಂದ ಶಿರಬಾಗಿ ನಮಸ್ಕಾರ ಮಾಡ್ತೀನಿ ಅಷ್ಟೇ. ಮುಂದಿನ ದಿವಸದಲ್ಲಿ BJPಗೆ ಖಂಡಿತವಾಗಿ ಒಳ್ಳೆಯ ಭವಿಷ್ಯ ಇದೆ. ಈ ಸಿದ್ದರಾಮಯ್ಯನ ದುರಹಂಕಾರಿ ಸರ್ಕಾರ ಹೆಚ್ಚು ದಿವಸ ಉಳಿಯುವುದಿಲ್ಲ ಮತ್ತು ಹಿಂದೂ ವಿರೋಧಿ ಸರ್ಕಾರ ಕರ್ನಾಟಕದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅವರಿಗೆ ಅದನ್ನು ಬಿಟ್ಟು ಬೇರೆ ದಾರಿನೂ ಇಲ್ಲ. ಅವ್ರು ಬದುಕಬೇಕು ಅಂತಂದ್ರೆ ಮುಸಲ್ಮಾನರ ಹಿಜಾಬನ್ನು ಹಿಡ್ಕೊಂಡೇ ಓಡ್ ತಗೋಬೇಕು. ಹಿಜಾಬ್ನ ಹಿಂದ್ಗಡೆನೇ ತಿರುಗ್ತಕ್ಕಂಥ ಈ ಸರ್ಕಾರಕ್ಕೆ ಹೆಚ್ಚು ದಿವಸ ಉಳಿಗಾಲ ಇಲ್ಲ. ಅದಕ್ಕೋಸ್ಕರ ಖಂಡಿತವಾಗಿ BJPಗೆ ಭವಿಷ್ಯ ಇದೆ. ಕರ್ನಾಟಕದಲ್ಲಿ ಮುಂದಿನ ದಿವಸ ಸರ್ಕಾರ BJPದು ಕೂಡ ಬರುತ್ತೆ. ಸೊ ವರ್ಷಗಳ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ ಅನಂತ್ ಕುಮಾರ್ ಹೆಗಡೆ. ಈ ಕಳೆದ 3 ವರ್ಷದಲ್ಲಿ ಲೆಕ್ಕ ಹಾಕಿದ್ರೆ ಹಬ್ಬ ಅಂದರೆ ಒಂದು 2-3 ಬಾರಿ ಹೀಗೆ ಕಾಣಿಸ್ಕೊಂಡು ಮಾತಾಡಿರ್ಬೋದೇನೋ ಅಷ್ಟೇ. ಅದಕ್ಕೆ ಮುಂಚೆ ಅನಂತ್ ಕುಮಾರ್ ಹೆಗಡೆ ಅವರು ಗುಡುಗ್ತಾ ಇದ್ದಿದ್ದ ರೀತಿನೇ ಬೇರೆ ಇರ್ತಾ ಇತ್ತು. ಬಹಳ ನೇರ ಮಾತುಗಳನ್ನು ಆಡ್ತಾ ಇದ್ರು. ಹೇಗಂದ್ರೆ ಹಾಗೆ ಹೇಳಿಕೆಗಳನ್ನು ಕೊಟ್ಬಿಡ್ತಾ ಇದ್ರು. ಅದಾದಮೇಲೆ ಇದ್ದಕ್ಕಿದ್ದ ಹಾಗೆ ಅವರು ತೆರೆಮರೆಗೆ ಸೆರೆದ್ರು. ಒಂದು ಅವ್ರು ಹೇಳ್ತಿದ್ದ ಹಾಗೆ ಆರೋಗ್ಯದ ವಿಚಾರ, ಆರೋಗ್ಯ ಕೈ ಕೊಟ್ಟಿತ್ತು ಅಂತ, ಮತ್ತೆ ವೈಯಕ್ತಿಕ ಕಾರಣಗಳಿತ್ತು ನನಗೆ. ಇನ್ನೊಂದು ಚುನಾವಣಾ ರಾಜಕಾರಣದಲ್ಲಿ ನಾನು ಅಷ್ಟೊಂದು ಆಸಕ್ತಿಯನ್ನು ತೋರಿರಲಿಲ್ಲ ಅನ್ನೋ ಒಂದಷ್ಟು ಕಾರಣಗಳು ಅವ್ರಿಗಿತ್ತು. ಬಟ್ ಅದಕ್ಕೆ ಏನೇ ಕಾರಣಗಳಿರಬಹುದು, ಅದನ್ನು ಅವರು ಅಷ್ಟು ಮುಕ್ತವಾಗಿ ಹೇಳಿಲ್ದೇನೂ ಇರಬಹುದು. ಈಗ ಮತ್ತೆ ಮುನ್ನೆಲೆಗೆ ಬರೋ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಅವ್ರು ಕೊಡ್ತಾ ಇರೋ ಕಾರಣ, ಕಾರ್ಯಕರ್ತರಿಂದ ಬಲವಾದಂತಹ ಬೇಡಿಕೆ ಬರ್ತಾ ಇದೆ, ಮತ್ತೆ ನೀವು ಈ ಬಾರಿ ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿ ಅಂತ ಹೇಳೋದ್ರ ಮೂಲಕ ಈ ಬಾರಿ ಚುನಾವಣೆಯಲ್ಲಿ ನನಗೆ ಸ್ಪರ್ಧೆ ಮಾಡೋ ಆಕಾಂಕ್ಷೆ ಇದೆ ಅನ್ನೋದನ್ನಂತೂ ಈಗ ಸ್ಪಷ್ಟಪಡಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.